ನೀವು ಆರಾಮಾಗಿ ಟಾಪ್ಸ್ ನ ಕಾಲೇಜು, ಸ್ಕೂಲು, ಆಫೀಸು ಅಂಡ್ ಕ್ಯಾಶುವಲ್ ವೇರ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು. ಬೇಸಿಕ್ ವೈಟ್ ಶರ್ಟ್ ಗೆ ಎಲಿಗೆಂಟ್ ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಈ ಕೊರಿಯನ್ ಡ್ರಾಮಾ ಫ್ಯಾನ್ಸ್ ಎಲ್ಲ ಇದ್ದೀರಾ ಅಂತ, ಸ್ವಲ್ಪ ವಿಯರ್ಡ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್ ಐ ಆಮ್ ಸ್ವಾತಿ. ನಿಮ್ಗೆ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತಿನ ವಿಡಿಯೋ ಇಟ್ಸ್ ಎನ್ ಹಾಲ್. ನಾನು ವಿಡಿಯೋದಲ್ಲಿ ಹಾಕೋ ಟಾಪ್ ಡೀಟೇಲ್ಸ್ ಕೇಳ್ತಾ ಇರ್ತೀರಾ. ಸೊ ಬೈ ದ್ಯಾಟ್ ನನ್ಗೆ ಏನು ಒಂದು ಅರ್ಥ ಆಯ್ತು ಅಂದ್ರೆ ನಿಮ್ಗೆಲ್ಲ ಟಾಪ್ ಕಲೆಕ್ಷನ್ ತುಂಬಾನೇ ಇಷ್ಟ ಆಗತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಒಂದು ಬ್ಯೂಟಿಫುಲ್ ಟಾಪ್ ಕಲೆಕ್ಷನ್ ಜೊತೆ ಇವತ್ತು ಬಂದಿದ್ದೀನಿ. ನೀವು ಆರಾಮಾಗಿ ಟಾಪ್ಸ್ ನ ಕಾಲೇಜು, ಸ್ಕೂಲು, ಆಫೀಸು ಅಂಡ್ ಕ್ಯಾಶುವಲ್ ವೇರ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಫಸ್ಟ್ ಟಾಪ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಆಫ್ ಶೋಲ್ಡರ್ ಫುಲ್ ಸ್ಲೀವ್ ಟಾಪ್. ಫ್ರಂಟ್ ಅಲ್ಲಿ ನೋಡಕ್ ಈ ತರ ಇದೆ ಅಂಡ್ ಬ್ಯಾಕ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ನಂಗೆ ಗೊತ್ತು ಸ್ವಲ್ಪ ವಿಯರ್ಡ್ ಆಗಿ ಕಾಣಿಸ್ತಾ ಇದೆ ಅಂತ. ಡೋಂಟ್ ವರಿ, ಐಲ್ ಪಿನ್ ಅ ವಿಡಿಯೋ ಹಿಯರ್. ಅಂಡ್ ಮಟೀರಿಯಲ್ ಬಂದ್ಬಿಟ್ಟು ಎಲಾಸ್ಟಿಕ್ ಮೆಟೀರಿಯಲ್ ಇದೆ. ಸೊ ನಿಮ್ದೇನಾದ್ರೂ ಸೈಜ್ ಎಮ್ ಆಗಿದ್ರೆ ಒಂದು ಸೈಜ್ ಕಮ್ಮಿ ಹೋಗಿ. ಎಕ್ಸಾಂಪಲ್ ಹೆಂಗೆ ಅಂದ್ರೆ ನಾನು ತಗೊಂಡಿರೋ ಸೈಜ್ ಬಂದ್ಬಿಟ್ಟು ಮೀಡಿಯಮು. ಇದು ಎಲಾಸ್ಟಿಕ್ ಮೆಟೀರಿಯಲ್ ಆಗಿರೋದ್ರಿಂದ ನಾನು ಸ್ಮಾಲ್ ತಗೊಂಡಿದ್ರೆ ನನ್ನ ಬಾಡಿ ಕರೆಕ್ಟಾಗಿ ಫಿಟ್ ಆಗಿರ್ತಾ ಇತ್ತು. ನೀವೇನಾದ್ರು ಸ್ಮಾಲ್, ನಿಮ್ದೇನಾದ್ರು ಸೈಜ್ ಸ್ಮಾಲ್ ಇದ್ರೆ ಎಕ್ಸ್ಟ್ರಾ ಸ್ಮಾಲ್ ತಗೊಳ್ಳಿ. ನಾನು ಈ ಟಾಪ್ ತಗೊಂಡಿದ್ ಮೇನ್ ರೀಸನ್ ಏನು ಅಂದ್ರೆ ಇಟ್ಸ್ ಇನ್ ಬ್ಲೂ ಕಲರ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬ್ಲೂ ಕಲರ್ ಇಸ್ ಮೈ ಫೇವ್ರೇಟ್ ಕಲರ್. ಅಂಡ್ ಈ ಟಾಪ್ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಬ್ಲೂ ಕಲರ್ ಅಲ್ಲಿ ಇದೆ. ಜಸ್ಟ್ ಎಂಡಿಂಗ್ ಅಲ್ಲಿ ಮಾತ್ರ ಈ ತರ ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ಒಂದು ಸ್ಟಿಚಿಂಗ್ ಹಾಕಿದ್ದಾರೆ. ಕಾಂಟ್ರಾಸ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಅಷ್ಟೇ ಅಲ್ಲದೆ ದಿಸ್ ಟಾಪ್ ಇಸ್ ಲುಕಿಂಗ್ ವೆರಿ ಗುಡ್ ಆನ್ ಮೀ. ಐ ವುಡ್ ರೇಟ್ ದಿಸ್ 9 out of 10. ಸೈಜ್ ಕರೆಕ್ಟಾಗಿ ಫಿಟ್ ಆಗಿದ್ರೆ ಐ ವುಡ್ ರೇಟ್ ದಿಸ್ 10 out of 10. ಬಟ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಐ ವುಡ್ ಗಿವ್ ದಿಸ್ 10 out of 10. ಯಾಕಂದರೆ ಕೆನ್ ಯು ಬಿಲೀವ್ ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 239 rupees. ಆ್ಯಂಡ್ ಇನ್ನೊಂದೇನು ಅಂದರೆ ಅಫ್ಕೋರ್ಸ್ ನೀವು ಇದನ್ನು ಕಾಲೇಜು, ಆಫೀಸ್ಗೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಬಟ್ ಕ್ಯಾಶುವಲ್ ಆಗಿ ಡೇಟ್ಸ್ಗೆ ಹೋಗ್ಬೇಕಾದ್ರೆ ಅಥವಾ ಲಂಚ್, ಬ್ರಂಚ್, ಡಿನ್ನರ್ ಯಾವುದೇ ಡೇಟ್ಗೆ ಹೋಗ್ಬೇಕಾದ್ರೂ ನೀವು ಇದು ಆರಾಮಾಗಿ ಹಾಕೊಂಡು ಹೋಗ್ಬೋದು. ಇನ್ನು ಸ್ಟೈಲಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದರೆ ನೀವು ಸ್ಕರ್ಟ್ ಮೇಲೆ ಬೇಕಾದ್ರೆ ರೂಟ್ ಸ್ಟೈಲ್ ಮಾಡಿದ್ರು ಸಖತ್ತಾಗಿರುತ್ತೆ. ಆ್ಯಂಡ್ ಜೀನ್ಸ್ ಮೇಲಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನನ್ನ ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ವೈಟ್ ಕಲರ್ ಶರ್ಟ್. ನನಗೆ ನಾರ್ಮಲ್ ಆಗಿ ಈ ವೈಟ್ ಕಲರ್ ಶರ್ಟ್ಸ್ನೆಲ್ಲ ಕಲೆಕ್ಟ್ ಮಾಡೋದು ಜಾಸ್ತಿ ಇಷ್ಟ ಇರುತ್ತೆ. ಕಲೆಕ್ಷನ್ ಅಂದಿದ ತಕ್ಷಣ ನನ್ನ ಹತ್ರ ಜಾಸ್ತಿ ವೈಟ್ ಶರ್ಟ್ ಇದೆ ಅಂತಲ್ಲ, ಇದ್ರ ಜೊತೆ ಇನ್ನೊಂದು H&M ಶರ್ಟ್ ಒಂದಿದೆ. ಅದು ಬೇಸಿಕ್. ನಿಮ್ಗೆ ಗೊತ್ತಿರೋ ಹಾಗೆ ಈ ಬೇಸಿಕ್ ಶರ್ಟ್ನ ನಾವು ಹೆಂಗ್ ಬೇಕಾದ್ರೂ, ಲೈಕ್ ಈ ಬೇಸಿಕ್ ವೈಟ್ ಶರ್ಟ್ನ ನಾವು ಹೆಂಗ್ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು. ಜಾಸ್ತಿ ಔಟ್ಫಿಟ್ ಜೊತೆ ಕೂಡ ಹಾಕೊಂಡ್ರು ಎಲಿಗೆಂಟ್ ಆಗಿರುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ನನ್ಗೆ ಯಾಕೆ ಜಾಸ್ತಿ ಇಷ್ಟ ಆಯಿತು ಅಂದರೆ ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ಸ್ಲೀವ್ಸ್. ಯು ಗೈಸ್ ಕ್ಯಾನ್ ಸಿ ಫುಲ್ ಪಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಅಂದರೆ ಬೇಸಿಕ್ ವೈಟ್ ಶರ್ಟ್ಗೆ ಎಲಿಗೆಂಟ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಇನ್ನೂ ಅದ್ರದ್ದು ಸ್ಲೀವ್ ಅಂತೂ ಸಕ್ಕತ್ತಾಗಿದೆ. ಪಫ್ ಸ್ಲೀವ್ ಕೊಟ್ಬಿಟ್ಟು ಇಲ್ಲಿ ಹ್ಯಾಂಡ್ಸ್ ಹತ್ರ ಇದರ 2 ಬಟನ್ಸ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ವುಡ್ ರೇಟ್ ದಿಸ್ 10 out of 10. ಯಾಕಂದರೆ ನನ್ನ ಎಲ್ಲ ಚೆಕ್ ಲಿಸ್ಟ್ನ ಟಿಕ್ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದ್ನೆಲ್ಲ ನನ್ನ ಹತ್ರ ಒಂದು ವೈಟ್ H&M ಶರ್ಟ್ ಇದೆ ಅಂತ. ಅದಕ್ಕೆ ನಾನು ಪೇ ಮಾಡಿದ್ದು 999 rupees. ಬಟ್ ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 559. ಆ H&M ಶರ್ಟ್ದು ಹಾಫ್ ಆಫ್ ದ ಪ್ರೈಸಲ್ಲಿ ಸೇಮ್ ಕ್ವಾಲಿಟಿ ಶರ್ಟ್ ಸಿಗ್ತಾ ಇದೆ ಅಂದರೆ ಇಟ್ಸ್ ವರ್ತ್ ಬೈಯಿಂಗ್. ನೀವು ಇದನ್ನು ಆರಾಮಾಗಿ ಸ್ಕೂಲು, ಕಾಲೇಜು, ಆಫೀಸು, ಔಟಿಂಗು ಕೂಡ ಹಾಕೊಂಡು ಹೋಗ್ಬೋದು. ಇನ್ನು ಸ್ಟೈಲಿಂಗಿಗೆ ಬಂದರೆ ಇದನ್ನು ಓವರ್ಲೇ ಮಾಡಿದ್ರು ಸಖತ್ತಾಗಿರುತ್ತೆ. ಆ್ಯಂಡ್ ಇದ್ರ ಮೇಲೆ ಶ್ರಗ್ ಹಾಕೊಂಡು ಕೂಡ ನೀವು ಹೋಗ್ಬೋದು. ಅದು ಬಿಟ್ಟು ನೀವು ಇದನ್ನು ಹಾಗೆ ಹಾಕೊಂಡು ಕೂಡ ಹೋಗ್ಬೋದು. ಫಸ್ಟ್ ನೀವು ಒಂದು ಪ್ಲೇನ್ ವೈಟ್ ಶರ್ಟ್ನ ಪರ್ಚೇಸ್ ಮಾಡಿ, ಬೇಕು ಅಂದರೆ ಅದ್ರ ಲಿಂಕ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಆಮೇಲೆ ನೀವು ಬೇಕಂದರೆ ಈ ಥರ ಎಲಿಗೆಂಟ್ ಆಗಿರೋ ವೈಟ್ ಶರ್ಟ್ನ ಅಪ್ಗ್ರೇಡ್ ಮಾಡ್ಕೋತಾ ಹೋಗ್ಬೋದು. ನಾವು ಆಲ್ರೆಡಿ ಶರ್ಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಲೆಟ್ ಮಿ ಟಾಕ್ ಅಬೌಟ್ ದ ಶರ್ಟ್ ಐ ಆಮ್ ವೇರಿಂಗ್. ಇದು ಫುಲ್ ರಾಯಲ್ ಬ್ಲೂ ಕಲರ್ ಅಲ್ಲಿ ಇದೆ. ಅಂಡ್ ಮಟೀರಿಯಲ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿದೆ. ಅಂಡ್ ಹ್ಯಾಂಡ್ಸ್ ಹತ್ರ ಈ ತರ ಒಂದು ಬಟನ್ ಕೊಟ್ಟಿದ್ದಾರೆ. ಸೇಮ್ ಯಾವ ತರ ಅಂದ್ರೆ ಶರ್ಟ್ಗೆ ಯಾವ ತರ ಕಾಲರ್ ನೆಕ್ ಬರುತ್ತೋ ಅದೇ ತರ ಇದೆ. ಅಂಡ್ ಡೌನ್ ಸೈಡ್ ಅಲ್ಲಿ ಈ ತರ ಕ್ರಿಸ್ ಕ್ರಾಸ್ ಒಂದು ಥ್ರೆಡ್ ಕೊಟ್ಟಿದ್ದಾರೆ. ನೀವು ಇದನ್ನ ಬೇಕು ಅಂದ್ರೆ ಫ್ರಂಟ್ ಸೈಡ್ ಅಲ್ಲಾದ್ರೂ ಕಟ್ಕೋಬಹುದು ಅಥವಾ ಬ್ಯಾಕ್ ಸೈಡ್ ಅಲ್ಲಿ ಬೇಕಾದ್ರೂ ಕಟ್ಕೋಬಹುದು. ಇನ್ನೊಂದೇನು ಅಂದರೆ ನೀವೇನಾದರೂ ಸ್ವಲ್ಪ ಹೈ ವೇಸ್ಟ್ ಜೀನ್ಸ್ನ ಹಾಕ್ಕೊಂಡ್ರೆ ಇದನ್ನು ನೀಟಾಗಿ ಇನ್ಸರ್ಟ್ ಮಾಡಿದ್ರೆ ನಿಮ್ಮ ಫಾರ್ಮಲ್ ಶರ್ಟಾಗಿ ಕನ್ವರ್ಟ್ ಆಗುತ್ತೆ. ಅದೇ ನೀವು ಒಂದು ಸ್ವಲ್ಪ ಲೋ ವೇಸ್ಟ್ ಜೀನ್ಸ್ನ ಹಾಕ್ಕೊಂಡ್ರೆ ಇದು ಥ್ರೆಡ್ ಏನಿದೆಯೋ ಅದನ್ನ ಫ್ರಂಟಲ್ಲಿ ಕಟ್ಕೊಂಡು ಅಥವಾ ಬ್ಯಾಕಲ್ಲಿ ಕಟ್ಕೊಳ್ಳೋ ಥರ ಹಾಕ್ಕೊಂಡ್ರೆ ನೀವು ಇದನ್ನು ಕ್ಯಾಶುವಲ್ ಔಟ್ಫಿಟ್ ಆಗಿ ಕೂಡ ವೇರ್ ಮಾಡ್ಬೋದು. ಈ ಟಾಪ್ಗೆ ನಾನು ಕೊಟ್ಟಿರೋ ಪ್ರೈಸ್ಗೆ ಕ್ವಾಲಿಟಿ ಟಾಪ್ ನಾಚ್. ಬಿಕಾಸ್ ನಾನು ಈ ಟಾಪಿಗೆ ಪೇ ಮಾಡೋದು ಜಸ್ಟ್ 239 rupees. ಬಟ್ ಫೀಲ್ ಹೇಗಿದೆ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಶರ್ಟ್ ಹಾಕಿರೋ ಥರನೇ ನನಗೆ ಫೀಲ್ ಆಗ್ತಾ ಇದೆ. ಐ ವುಡ್ ರೇಟ್ ದಿಸ್ 100 out of 10. ನನ್ನ ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಕಾರ್ಡಿಗನ್. ನೀವು ಕಾರ್ಡಿಗನ್ನ ಡಿಫ್ರೆಂಟ್ ಟೈಪ್ಸ್ ಆಗಿ ಸ್ಟೈಲ್ ಮಾಡ್ಬೋದು. ಬಟನ್ ಹಾಕಿ ಬೇಕಂದ್ರೂ ಸ್ಟೈಲ್ ಮಾಡ್ಬೋದು ಅಥವಾ ಬಟನ್ನ ರಿಮೂವ್ ಮಾಡಿ ಕೂಡ, ಬಟನ್ ಓಪನ್ ಮಾಡಿ ಕೂಡ ನೀವು ಸ್ಟೈಲ್ ಮಾಡ್ಬೋದು. ಆ್ಯಂಡ್ ನಾರ್ಮಲ್ ಕಾರ್ಡಿಗನ್ಸ್ಗೆ ಎಲ್ಲದೂ ಈ ಬಟನ್ಸ್ ಎಲ್ಲದೂ ಸ್ಟ್ರೈಟಾಗಿ ಕೊಟ್ಟಿರ್ತಾರೆ. ಬಟ್ ಯು ಗೈಸ್ ಕ್ಯಾನ್ ಸಿ ಇದರಲ್ಲಿ ಸ್ಮಾಲ್ ಎಕ್ಸ್ ಬರುತ್ತಲ್ವಾ, ಆ ಶೇಪಲ್ಲಿ ಕೊಟ್ಟಿದ್ದಾರೆ.
ಆ್ಯಂಡ್ ಇನ್ನು ಈ ಕಾಲರ್ ಅಂತೂ ತುಂಬಾ ಕ್ಯೂಟ್ ಆಗಿದೆ. ಇಟ್ಸ್ ರಿಯಲಿ ಗುಡ್. ಇದು ವೇರ್ ಮಾಡೋಕೆ ಅಷ್ಟೇ ಅಲ್ಲ, ನಿಮ್ಗೆ ಕೋಲ್ಡಲ್ಲಿ ಕೂಡ ವಾರ್ಮ್ ಆಗಿಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಇಟ್ಸ್ ಅ ಗುಡ್ ಕಾರ್ಡಿಗನ್ ಅಂತಲೇ ಹೇಳ್ಬೋದು. ಬಿಕಾಸ್ ಐ ಜಸ್ಟ್ ಪೇಡ್ 559 ಫಾರ್ ದಿಸ್. ಇದನ್ನ ರೇಟ್ ಮಾಡಬೇಕು ಅಂದರೆ ಐ ವುಡ್ ರೇಟ್ ದಿಸ್ 10 out of 10 ಬಿಕಾಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ಲಿ ಯು ಶುಡ್ ಗೆಟ್ ಇಟ್. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಗ್ರೇ ಕಲರ್ ಕಾರ್ಡಿಗನ್. ನೀವು ಇದನ್ನ ಸಿಂಗಲ್ ಆಗಿ ಹಂಗೆ ಹಾಕೊಳಕ್ಕಾಗಲ್ಲ. ಒಳಗಡೆ ಯಾವುದಾದ್ರೂ ಸ್ಪೋರ್ಟ್ಸ್ ಬ್ರಾ ಅಥವಾ ಟ್ಯಾಂಕ್ ಟಾಪ್ನ ಹಾಕೋಬೇಕಾಗತ್ತೆ. ನಿನ್ನ ಕಲರ್ ಕೇಳಿದ್ರೆ ಬ್ಲ್ಯಾಕ್ ಆರ್ ವೈಟ್ ವಿಲ್ ಲುಕ್ ಗುಡ್. ಇನ್ನು ಕಾರ್ಡಿಗನ್ ಈ ಫ್ರಂಟ್ ಅಲ್ಲಿ ನೋಡಕ್ ಈ ತರ ಇದೆ ಅಂಡ್ ಒಂದು ಗೋಲ್ಡನ್ ಬಟನ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಒಂದು ಸ್ವಲ್ಪ ದೊಡ್ಡ ಬಟನ್ ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಪ್ಲೇನ್ ಕಾರ್ಡಿಗನ್. ಇದು ಬ್ಯಾಕ್ ಸೈಡ್ ಅಲ್ಲಿ ನೋಡಕ್ ಈ ತರ ಇದೆ ಅಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ. ಇನ್ನು ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿದೆ. ಆಗ್ಲೇ ಹೇಳ್ದಾಗ ಆ ಕಾರ್ಡಿಗನು ಅಷ್ಟೇ ವೇರ್ ಮಾಡ್ಬೇಕಾ, ಜಸ್ಟ್ ವೇರ್ ಮಾಡಕ್ಕೆ ಮತ್ತೆ ಸ್ಟೈಲ್ ಮಾಡಕ್ಕೆ ಅಲ್ಲ, ವಾರ್ಮ್ ಆಗಿಟ್ಟಿತ್ತು. ಇವನ್ ಇದು ಕೂಡ ಮೆಟೀರಿಯಲ್ ತಿಕ್ಕಾಗಿದೆ, ಇದು ಕೂಡ ನಿಮ್ಮನ್ನ ವಾರ್ಮ್ ಆಗಿಡುತ್ತೆ. ಇನ್ನೊಂದು ಹೇಳ್ಬೇಕು ಏನು ಅಂದ್ರೆ ನಾನು ತಗೊಂಡಿರೋ ಎಲ್ಲಾ ಟಾಪ್ Street 9 ಬ್ರ್ಯಾಂಡ್ ಇಂದ ಪರ್ಚೇಸ್ ಮಾಡಿದ್ದೀನಿ ಅಂಡ್ ಸೈಜ್ ಬಂದ್ಬಿಟ್ಟು ಎಲ್ಲಾದ್ರದ್ದು ಮೀಡಿಯಂ. ಐ ವುಡ್ ರೇಟ್ ದಿಸ್ 10 out of 10. ಯಾಕಂದ್ರೆ ಇದು ನಾರ್ಮಲ್ ಕಾರ್ಡಿಗನ್ ತರ ಅಲ್ಲ, ಇದು ಯುನೀಕ್ ಆಗಿದೆ ಅಂಡ್ ವೆನ್ ಎವರ್ ಯು ವೇರ್ ಇಟ್ ವಿಲ್ ಸ್ಟ್ಯಾಂಡ್ ಔಟ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೊರಿಯನ್ ಟಾಪ್. ನಂಗೆ ಗೊತ್ತಿಲ್ಲ ಎಷ್ಟು ಜನ ಈ ಕೊರಿಯನ್ ಡ್ರಾಮಾ ಫ್ಯಾನ್ಸ್ ಎಲ್ಲ ಇದ್ದೀರಾ ಅಂತ, ಬಟ್ ಕಾಲೇಜಲ್ಲೆಲ್ಲ ಓದ್ಬೇಕಾದ್ರೆ ನಾನು ತುಂಬ ಕೊರಿಯನ್ ಡ್ರಾಮಾಸ್ ಎಲ್ಲ ನೋಡ್ತಾ ಇದ್ದೆ. ಲೈಕ್ ಒಂದೇ ಒಂದು ದಿನದಲ್ಲಿ ಒಂದು ಹೋಲ್ ಸೀಸನ್ ಎಲ್ಲ ಕಂಪ್ಲೀಟ್ ಮಾಡಿರುವಂಥ ಹಿಸ್ಟ್ರಿ ಎಲ್ಲ ಇಟ್ಟಿದ್ದೀನಿ. ಬಟ್ ಇವಾಗ ಸ್ವಲ್ಪ ಟೈಮ್ ಇಲ್ದಿರೋ ಕಾರಣ ನನಗೆ ಜಾಸ್ತಿ ಡ್ರಾಮಾ ಎಲ್ಲ ನೋಡೋಕ್ಕೆ ಆಗ್ತಾ ಇಲ್ಲ. ಬಟ್ ರೀಸೆಂಟಾಗಿ ಯಾವುದಾದ್ರೂ ನೀವು ಚೆನ್ನಾಗಿರೋ ಕೊರಿಯನ್ ಡ್ರಾಮಾ ನೋಡಿದರೆ, ಲೈಕ್ ಕಾಮಿಡಿ ಪ್ಲಸ್ ಹ್ಯಾಪಿ ಎಂಡಿಂಗ್ ಇರೋಂಥ ಡ್ರಾಮಾ ನೋಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ರೆಕಮೆಂಡ್ ಮಾಡಿ. ಸೊ ದಟ್ ಇರೋ ಕಮ್ಮಿ ಟೈಮಲ್ಲಿ ಅದನ್ನು ನೋಡ್ಬಿಟ್ಟು ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಹೇಗಿತ್ತು ಅಂತ ಕೂಡ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ನೀವೇನಾದರೂ ನನ್ನ ಥರ ಕೊರಿಯನ್ ಡ್ರಾಮಾ ಫ್ಯಾನ್ ಆಗಿದ್ರೆ ಈ ಥರ ಕಾರ್ಡಿಗನ್ನ ನೋಡೇ ಇರ್ತೀರಾ. ಆಲ್ಮೋಸ್ಟ್ ಎಲ್ಲ ಮೇನ್ ಕ್ಯಾರೆಕ್ಟರ್ಸು ಈ ಥರ ಒಂದು ಕಾರ್ಡಿಗನ್ನ ಮೇ ಬಿ ಇನ್ನು ಡಿಫ್ರೆಂಟ್ ಕಲರ್ ವೇರ್ ಮಾಡಿರ್ತಾರೆ. ಸೊ ನನಗೂ ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ. ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ಬಟ್ ಇದನ್ನು ನೀವು ಜಸ್ಟ್ ಸ್ಟೈಲಿಂಗ್ ಪರ್ಪಸ್ ಅಷ್ಟೇ, ನಿಮ್ಮನ್ನ ವಾರ್ಮ್ ಆಗಿ ಇಡಲ್ಲ. ಫ್ರಂಟಲ್ಲಿ ನೋಡೋಕೆ ಈ ಥರ ಇದೆ ಆ್ಯಂಡ್ ಫ್ರಂಟಲ್ಲಿ ಈ ಥರ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. 1 2 3 4 5 5 ಸಿಲ್ವರ್ ಬಟನ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ. ಫುಲ್ ಸ್ಲೀವ್ ಇದೆ ಆ್ಯಂಡ್ ಸ್ಲೀವ್ಸಲ್ಲಿ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಬರೀ ಸ್ಲೀವ್ಸಲ್ಲಿ ಅಷ್ಟೇ ಅಲ್ಲ, ನೆಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಡೌನ್ ಸೈಡಲ್ಲಿ ಕೂಡ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ 2 ಪಾಕೆಟ್ ಬರುತ್ತೆ. ಫಾಲ್ಸ್ ಪಾಕೆಟ್ ಅಲ್ಲ, ರಿಯಲ್ ಪಾಕೆಟು. ನಿಮ್ಗೆ ಏನು ಬೇಕಾದ್ರೂ ಅದೆಲ್ಲ ಇಟ್ಕೋಬೋದು. ಇದಕ್ಕೆ ನಾನು ಪೇ ಮಾಡಿದ್ದು 1000 rupees ಆ್ಯಂಡ್ ಐ ವುಡ್ ರೇಟ್ ದಿಸ್ 6 out of 10 ಬಿಕಾಸ್ ಕ್ವಾಲಿಟಿ ಏನು ಅಷ್ಟು ವಾವಾಗಿಲ್ಲ. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಮಲ್ಟಿ ಕಲರ್ ಕಾರ್ಡಿಗನ್. ನಂಗೆ ಗೊತ್ತಿಲ್ಲ, ನಾನು ಟಾಪ್ ತೊಗೊಳಕ್ಕೆ ನಾನು ಟಾಪ್ ಚೂಸ್ ಮಾಡೋಕೆ ಹೋಗ್ಬಿಟ್ಟು ಯಾವಾಗ ಇಷ್ಟೆಲ್ಲ ಕಾರ್ಡಿಗನ್ನ ಪರ್ಚೇಸ್ ಮಾಡಿಬಿಟ್ಟೆ ಅಂತ. ಬಟ್ ಇಟ್ಸ್ ಓಕೆ, ಇಟ್ಸ್ ರಿಯಲಿ ಕ್ಯೂಟ್. ನಂಗೆ ಅಂದರೆ ಇದ್ರ ಮೇಲೆ ಇದ್ದಿದ್ದು ಎಲ್ಲ ಪೇಸ್ಟಲ್ ಕಲರ್ಸ್ ಜಾಸ್ತಿ ಇಷ್ಟ ಆಗಿ ಐ ಪರ್ಚೇಸ್ ದಿಸ್. ಕ್ವಾಲಿಟಿನೂ ಅಷ್ಟೇ ತುಂಬಾ ಸಖತ್ತಾಗಿದೆ. ಆಗಲೇ ಹೇಳ್ದಾಗೆ ಇದಕ್ಕೂ ಕೂಡ ಈ ಥರ ಫ್ರಂಟಲ್ಲಿ 4 ಬಟನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಓಪನ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕ್ಲೋಸ್ಡ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ಫುಲ್ ಸ್ಲೀವ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟಲ್ಲಿ ನೋಡೋಕ್ಕೆ ಈ ಥರ ಇದೆ ಆ್ಯಂಡ್ ಕಾಲರ್ ಕೂಡ ಇದೆ ಇದಕ್ಕೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ, ಫುಲ್ ಪ್ಲೇನಾಗಿ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಅಷ್ಟೇ ನಿಮಗಿದು ಏನಿದೆ ಚೆಕ್ಸ್ ಆ್ಯಕ್ಚುಲಿ ರೆಕ್ಟ್ಯಾಂಗಲ್, ಸ್ಮಾಲ್ ರೆಕ್ಟ್ಯಾಂಗಲ್ಸ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಆಬ್ವಿಯಸ್ಲಿ ಇದು ನಿಮ್ಮನ್ನ ವಾರ್ಮ್ ಕೂಡ ಇಡುತ್ತೆ. ಇದನ್ನ ರೇಟ್ ಮಾಡಬೇಕು ಅಂದರೆ ಐ ವುಡ್ ರೇಟ್ ದಿಸ್ 9 out of 10. ಒಂದೇ ಒಂದು ಮಾರ್ಕ್ ಏನಕ್ಕೆ ರಿಮೂವ್ ಮಾಡಿದ್ದೀನಿ ಅಂದರೆ ಕಾರ್ಡಿಗನ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನಿಸ್ತು. ಬಿಕಾಸ್ ಐ ಪೇಡ್ 1100 ಫಾರ್ ದಿಸ್ ಕಾರ್ಡಿಗನ್. ಇದು ತುಂಬಾನೇ ಮಾಡೆಸ್ಟ್ ಆಗಿರೋದ್ರಿಂದ ನೀವು ಇದನ್ನ ಬೇಕು ಅಂದರೆ ಕಾಲೇಜು, ಆಫೀಸು, ಔಟಿಂಗು, ಡೇಟಿಂಗು ಎಲ್ಲಿಗೆ ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಇದು ಇವತ್ತಿನ ನಂದು ಟಾಪ್ ಹಾಲ್ ಆಗಿತ್ತು. ನಿಮ್ಗೇನಾದ್ರೂ ನನ್ನ ಹತ್ರ ಆಲ್ರೆಡಿ ಇರೋ ಟಾಪ್ ಕಲೆಕ್ಷನ್ ನೋಡೋಕೆ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂದು ಆ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಆ್ಯಂಡ್ ನಾನಿವತ್ತು ತೋರಿಸಿರೋ ಎಲ್ಲ ಟಾಪು ನಿಮಗೆ ಇಷ್ಟ ಆಗಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಟಾಪ್ ಕಲೆಕ್ಷನ್ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿರೋ ಟಾಪ್ ಕಲೆಕ್ಷನ್ ನಾನು ನಿಮಗೆ ತೋರಿಸ್ತೀನಿ. This is it for the video guys. Until next time, bye bye.